ಅರಣ್ಯ ಇಲಾಖೆಗೆ ನಮ್ದು SC STಗಳದ್ದು ಅರಣ್ಯ ರೋದನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತೀರಲ್ಲಪ್ಪ ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಅಂಡ್ ಎಲಿಫೆಂಟ್, ಹುಲಿ ಹಿಡಿಯಕ್ಕೂ ಕೊಟ್ಟವ್ರ ನಾವು ಗೊತ್ತಿಲ್ಲ. SC ST ಜನ ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳ್ತೀವಿ. ಇದ್ರದ್ದು ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಅಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದ್ ಕಡೆ 3 ಕೋಟಿ 12 ಲಕ್ಷ ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನೇನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನೋ ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಹುಡ್ಕಣ. ಅಂದ್ರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ನಮ್ಮ ಕೇಂದ್ರ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲಾ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ತರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲ್ ಅನ್ನ ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲಾ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೂ ಕೊಡ್ತೀನಿ ನಾನು ಮುಖ್ಯಮಂತ್ರಿಗೆ. ಪತ್ರ ಬರೆದಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ SC ST ಹಣ ಇರ್ತೈತಿ, ಇವಾಗ 44,000 ಕೋಟಿ ಏನೋ ಕೊಟ್ಟಿದ್ದೀರಾ. 42,000 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. ಸಾರಿ, 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. 42 ಅಂತ ಇಟ್ಕೊಳ್ಳಿ, 42,000 ಕೋಟಿ ಅಂತ ಅವ್ರೇನು ಮಾಡಲ್ ಹೇಳಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದ್ದಾರೆ. ನೀವು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ರೈಟ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೆ ರೈಟ್ಸ್ ಇರಬೇಕು? ಮಾದೇವಪ್ಪ ಪತ್ತೆ ಇಲ್ಲ. ಆ ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಅಂದ್ರೆ ಅವನು ಪವರ್ಫುಲ್, ಎಷ್ಟು ಪವರ್ಫುಲ್ ಆಗ್ತಾನೆ ಅಂತ. ಆ ಮಂತ್ರಿ ಏನ್ ಮಾಡ್ತಾನೆ, ಯಾವ ರೀತಿ ಮುಖ್ಯಮಂತ್ರಿಗಳು 1 ತಿಂಗಳು ಮುಂಚೆನೆ ಎಲ್ಲಾ ಇಲಾಖೆಯನ್ನು ಕರೆದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕಪ್ಪ, ಎಷ್ಟೆಷ್ಟು ಖರ್ಚು ಮಾಡ್ತೀರಾ, ಹೋದ್ಸರಿ ಎಷ್ಟು ಖರ್ಚು ಮಾಡಿದ್ರಿ, ಯಾಕೆ ಖರ್ಚು ಮಾಡಿಲ್ಲ, ಇವೆಲ್ಲ ಪ್ರಶ್ನೆ ಅವ್ರು ಕೇಳಬೇಕು. ಆ ಮಂತ್ರಿ ಕೇಳ್ಬಿಟ್ಟು ಕಳೆದ ಬಾರಿ ನೀವೇನ್ ಮಾಡಿದ್ದೀರಾ, ಆ ಯೋಜನೆಗೆ ತಕ್ಕಂತೆ ಅವರು ಕೆಲವು ಯೋಜನೆಗಳನ್ನ ಅವರು ಡೂಪ್ಲಿಕೇಟ್ ಕೊಡ್ತಾರೆ. ಯಾವುದೋ ಈಗ ಹೇಳಿದ್ರಲ್ಲ ಬಸ್ಸಲ್ಲಿ ಓಡಾಡೋಗೆಲ್ಲ, ಅಂಥವಕ್ಕಲ್ಲ. ರಿಯಲ್ ಆಗಿ ಆ ಜನಾಂಗಕ್ಕೆ, ಆ ಕೇರಿಗಳಿಗೆ, SC ST ಕೇರಿಗಳೇನಿದೆ, ಆ ಕೇರಿಗಳ ಜನಾಂಗದ ವಿದ್ಯಾಭ್ಯಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅವ್ರಿಗೆ ಹಣವನ್ನ ಕೊಡುವಂಥದಕ್ಕೆ ಆ ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವತ್ತೇ ಹೇಳಿದೆ. ಕೊಡಿ ಈಗ, ಅವಾಗ ಈ ತಾರತಮ್ಯ ಕಡಿಮೆ ಆಗುತ್ತೆ. ನೀವು ಕೊಟ್ಟಿಲ್ಲ.